ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ನ್ಯೂ ವಿಡಿಯೋ. ಸೊ ಇವತ್ತು ಏನು ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅಂದರೆ, ಸೊ ನಿಮಗೆಲ್ಲ ಗೊತ್ತಿರ್ಬೋದು, ವೆರಿ ಇಂಪಾರ್ಟೆಂಟ್ ಟು ಸ್ಕ್ರೀನ್ ಅ ಸ್ಟಾಕ್. ಯಾವ ಸ್ಟಾಕ್ಸ್ ಮೇಲೆ ಹೋಗಬೇಕು ಅಂತ ಹೇಗೆ ಸ್ಕ್ರೀನಿಂಗ್ ಮಾಡಬೇಕು ಅನ್ನೋದು. ಓಕೆ, ಸ್ಕ್ರೀನಿಂಗ್ ಮೆಕ್ಯಾನಿಸಮ್ ಇವಾಗ AI ಬೇಸ್ಡ್ ಟ್ರೇಡಿಂಗ್ ಆಗ್ತಾ ಇದೆ, ನಿಮಗೆಲ್ಲ ಗೊತ್ತಿರ್ಬೋದು. ಇವಾಗ ಒಂದೊಂದೇ ಸ್ಟಾಕ್ಸ್ ನೀವು ಅನಲೈಸ್ ಮಾಡೋದಕ್ಕೆ ಯು ಡೋಂಟ್ ಹ್ಯಾವ್ ದ ಟೈಮ್ ಅಲ್ವಾ. ಸೊ ಅದಕ್ಕೆ ನಿಮ್ಗೆ ಒಂದು ಪ್ಯಾರಾಮೀಟರ್ಸ್ನ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಕೆಲವು ನಿಮ್ಮ ಅನಲೈಸಿಸ್, ನೀವು ಏನಾದರೂ ಟೆಕ್ನಿಕಲ್ ಅನಾಲಿಸಿಸ್ ಯೂಸ್ ಮಾಡ್ತಾ ಇದ್ದರೆ ಆ ಟೆಕ್ನಿಕಲ್ ಅನಾಲಿಸಿಸ್ನ ನೀವು ಇಂಡಿವಿಜುವಲೈಸ್ ಚೆಕ್ ಮಾಡೋದಕ್ಕಿಂತ, ಓಕೆ, ದರ್ ಆರ್ ಅರೌಂಡ್ ಮೋರ್ ದೆನ್ 5,000+ ಕಂಪ್ನೀಸ್ ಇದ್ದಾವೆ ಅಲ್ವಾ. ಸೊ ನೀವು ಟ್ರೇಡಿಂಗ್ ಮಾಡಬೇಕಾಗಿದ್ರೆ ಅಥವಾ ಇನ್ವೆಸ್ಟ್ಮೆಂಟ್ ಮಾಡಬೇಕಾಗಿದ್ರೆ, ಸೊ ಒನ್ ಆಫ್ ದ ಬೆಸ್ಟ್ ಸಿಂಪಲ್ ಪ್ರೊಸೆಸ್ ಅಂತಂದರೆ ಸ್ಕ್ರೀನಿಂಗ್ ದ ಸ್ಟಾಕ್ಸ್ ಅಲ್ವಾ. ಸೊ ಸ್ಕ್ರೀನರ್, ಸೊ ಇವಾಗ ಟ್ರೇಡ್ ಟೈಗರ್, ಶೇರ್ ಖಾನ್ದು ಟ್ರೇಡ್ ಟೈಗರ್ ಪ್ಲ್ಯಾಟ್ಫಾರ್ಮ್ ಏನಿದೆಯಲ್ಲ, ಇದರಲ್ಲಿ ಒಂದು ಟೂಲ್ ಇದೆ. ಓಕೆ, ಆ ಟೂಲ್ ಬಗ್ಗೆ ಡಿಸ್ಕಷನ್ ಮಾಡೋಣ ಇವತ್ತು. ಸೊ ಆ ಟೂಲ್ ಹೇಗೆ ಅಂತಂದರೆ, ಸೊ ಹೌ ಟು ಸ್ಕ್ರೀನ್ ಆನ್ ದ ಬೇಸಿಸ್ ಆಫ್ ಟೆಕ್ನಿಕಲ್ಸ್. ಓಕೆ, ಟೆಕ್ನಿಕಲ್ ಅನಾಲಿಸಿಸ್ನ ಯೂಸ್ ಮಾಡಿಕೊಂಡು ಸ್ಕ್ರೀನಿಂಗ್ ಮಾಡೋದು. ಓಕೆ, ಸೊ ಲೆಟ್ ಅಸ್ ಸ್ಟಾರ್ಟ್ಸ್. ನೀವು ಟ್ರೇಡ್ ಟೈಗರಲ್ಲಿ ಲಾಗಿನ್ ಆದಮೇಲೆ, ಸೊ ನಿಮಗಿದೆ ಮೇಲೆ ಹೆಡ್ಡರಲ್ಲಿ ತುಂಬ ಆಪ್ಷನ್ಸ್ ಇದ್ದಾವೆ ಅಲ್ವಾ. ಸೊ ಹೋಮ್ ಬರುತ್ತೆ, ಮಾರ್ಕೆಟ್ ವಾಚು, AOC, ರಿಪೋರ್ಟ್ಸು, ಆಮೇಲೆ ಟೂಲ್ಸ್ ಅಂತ ಒಂದು ಆಪ್ಷನ್ ಇದೆ ಇಲ್ಲಿ. ಈ ಟೂಲ್ಸ್ ಮೇಲೆ ಕ್ಲಿಕ್ ಮಾಡಬೇಕು. ಓಕೆ, ದಟ್ ಈಸ್ ದ ಫಸ್ಟ್ ಸ್ಟೆಪ್. ಒನ್ಸ್ ನೀವು ಟೂಲ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ನೋಡಿ, ಫಸ್ಟ್ ಮಾರ್ಕೆಟ್ ಸಮರಿ ಬರುತ್ತೆ, ಬೇಸಿಕ್ ಟೂಲ್ಸ್ ಇದ್ದಾವೆ. ಸೊ ಇದ್ರ ಬಗ್ಗೆ ನಾನು ಇವಾಗ ನಿಮಗೆ ಇನ್ನೊಂದು ವಿಡಿಯೋದಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಆಮೇಲೆ ಇಲ್ಲಿ ನೋಡಿ, ಸ್ಟಾಕ್ ಸ್ಕ್ಯಾನರ್ ಅಂತ ಇದೆಯಲ್ಲ, ಸೊ ಇದಕ್ಕೆ ಇಲ್ಲಿ ಸ್ಕ್ರೀನರ್ ಬದಲು ಸ್ಟಾಕ್ ಸ್ಕ್ಯಾನರ್ ಅಂತ ಹೇಳ್ತಾರೆ ಶೇರ್ ಖಾನ್ ಟ್ರೇಡ್ ಟೈಗರ್ ಪ್ಲ್ಯಾಟ್ಫಾರ್ಮಲ್ಲಿ. ಸೊ ಸ್ಟಾಕ್ ಸ್ಕ್ಯಾನರ್, ಸೊ ಸ್ಕ್ಯಾನಿಂಗ್ ಇಸ್ ನಥಿಂಗ್ ಬಟ್ ಸ್ಕ್ರೀನಿಂಗ್ ಅಲ್ವಾ. ಸೊ ನೀವು ಸ್ಕ್ಯಾನ್ ಮಾಡೋದು ಹೇಗೆ, ಯಾವ ಪರ್ಟಿಕ್ಯುಲರ್ ಪ್ಯಾರಾಮೀಟರ್ಸ್ನ ಯೂಸ್ ಮಾಡಬೇಕು. ನಾನು ಒಂದು ಸಿಂಪಲ್ ಪ್ಯಾರಾಮೀಟರ್ಸ್ನ ಇಲ್ಲಿ ಆಲ್ರೆಡಿ ಆ್ಯಡ್ ಮಾಡಿದ್ದೀನಿ. ಓಕೆ, ಸೊ ಇದು ನೀವು ಹೊಸ ಪ್ಯಾರಾಮೀಟರ್ಸ್ ಏನಾದರೂ ಆ್ಯಡ್ ಮಾಡಬೇಕಾದ್ರೆ ಇಲ್ಲಿ ನ್ಯೂ ಆರ್ ಎಡಿಟ್ ಅಂತ ಹೋಗಬೇಕು. ಸೊ ಇವಾಗ ನಾನು ಏನು ಮಾಡ್ತೀನಿ ಅಂತ ನ್ಯೂ ಅಂತ ಹೋಗ್ತೀನಿ. ಸೊ ನ್ಯೂ ಅಂತ ಓಪನ್ ಮಾಡಿದರೆ ನಿಮಗೆ ಲಾಟ್ ಆಫ್ ಇದು ಬಂದುಬಿಟ್ಟು ಈ ವಿಂಡೋ ಓಪನ್ ಆಗುತ್ತೆ. ಓಕೆ, ಸೊ ಇಲ್ಲಿ ಏನು ಮಾಡ್ತೀರಾ ನೀವು, ಯು ಹ್ಯಾವ್ ಟು ಸೆಲೆಕ್ಟ್ ಆಲ್ ಇಲ್ಲಿ. ಓಕೆ, ಸೊ ನಾನೇನು ಮಾಡ್ತೀನಿ ಅಂದರೆ ಡೈಲಿ ಟೈಮ್ ಫ್ರೇಮ್ ಸೆಲೆಕ್ಟ್ ಮಾಡ್ತೀನಿ. ಓಕೆ, ಸೊ ಇಲ್ಲಿ ನೋಡಿ, ಸೊ ಏನೇನು ಇದಕ್ಕೊಂದು ನೇಮ್ ಕೊಡ್ತೀನಿ ನಾನು. ಓಕೆ, ಸೊ ಅದಕ್ಕಿಂತ ಇವಾಗ ಒಂದು ಯಾವುದಾದ್ರೂ ಒಂದು ನೇಮ್ ಕೊಡ್ತೀನಿ. ಸೊ ಆ ನೇಮ್ ಕೊಟ್ಬಿಟ್ಟು ನಾನು ಪ್ಯಾರಾಮೀಟರ್ಸ್ನ ಸೆಲೆಕ್ಟ್ ಮಾಡ್ತೀನಿ. ಇಲ್ಲಿ ತುಂಬ ಸೆಲೆಕ್ಷನ್ ಕಂಡೀಷನ್ಸ್ ಇದ್ದಾವೆ. ಸೊ ದೀಸ್ ಆರ್ ಆಲ್ ಕಂಡೀಷನ್ಸ್. ಓಕೆ, ಇದು ಸೆಲೆಕ್ಟ್ ಏನು ಆಪ್ರೇಟ್ ಮಾಡಬೇಕು ಅಂತ. ಓಕೆ, ಸೊ ನಾನು ಇಲ್ಲಿ ಆಲ್ರೆಡಿ ಬೇಸಿಕ್ಸ್ ಅಂತ ಸೆಲೆಕ್ಟ್ ಮಾಡಿದ್ದೀನಿ ಒಂದು. ಸೊ ಬೇಸಿಕ್ಸಲ್ಲಿ ನಾನು ಏನು ಮಾಡ್ತೀನಿ ಅಂತಂದರೆ, ಐ ವಿಲ್ ಗೋ ಫಾರ್ ಇಲ್ಲಿ ನೋಡಿ ಎಡಿಟ್ ಆಪ್ಷನ್ಗೆ. ಓಕೆ, ಸೊ ಇವಾಗ ಏನು ನಾನು ಹೇಳ್ತಾ ಇದ್ದೀನಿ, ಇಲ್ಲಿ ಬೇಸಿಕ್ಸ್ ಅಂತ ಕೊಡ್ತೀನಿ, ನಾನು ಬೇಸಿಕ್ಸ್ ಅಂತ ಕೊಟ್ಟಿದ್ದೀನಿ ಇದಕ್ಕೆ ಪರ್ಟಿಕ್ಯುಲರ್ ಸ್ಕ್ಯಾನಿಂಗಿಗೆ. ಸೊ ಇಲ್ಲಿ ಏನು ಕಂಡೀಷನ್ ಹಾಕಿದೆ ಅಂದರೆ ಲಾಸ್ಟ್ ಸ್ಟೇಟೆಡ್ ಪ್ರೈಸ್. ಸೊ ಲಾಸ್ಟ್ ಸ್ಟೇಟೆಡ್ ಪ್ರೈಸ್ ಇಲ್ಲಿ ನೋಡಿ ನೀವು ಸೆಲೆಕ್ಟ್ ಮಾಡ್ಕೋಬೋದು. ಓಕೆ, ತುಂಬ ಆಪ್ಷನ್ಸ್ ಇದ್ದಾವೆ. ಸೊ ನಾನೇನು ಸೆಲೆಕ್ಟ್ ಮಾಡಿದ್ದೇನೆ ಅಂದರೆ ಲಾಸ್ಟ್ ಸ್ಟೇಟೆಡ್ ಪ್ರೈಸ್ ಶುಡ್ ಬಿ ಗ್ರೇಟರ್ ದೆನ್ ಎಕ್ಸ್ಪೋನೆನ್ಷಿಯಲ್ ಮೂವಿಂಗ್ ಎವರೇಜ್ ಆಫ್ 50. ಓಕೆ, ಸೊ ಇಲ್ಲಿ ಆಪ್ಷನ್ಸ್ ಬರುತ್ತೆ ನೋಡಿ, ಇಲ್ಲಿ ತುಂಬ ಆಪ್ಷನ್ಸ್ ಇದ್ದಾವೆ. ಸೊ ನಾನು ಸೆಲೆಕ್ಟ್ ಮಾಡ್ತಾ ಇರೋದು ಎಕ್ಸ್ಪೋನೆನ್ಷಿಯಲ್ ಮೂವಿಂಗ್ ಎವರೇಜ್ 50. ಸೊ ಅದೇ ಥರ ನೆಕ್ಸ್ಟ್ ಇನ್ನೊಂದು ಸ್ಕ್ಯಾನರ್ ಹಾಕಿದ್ದೀನಿ. ಸೊ ಸೆಕೆಂಡ್ ಕಂಡೀಷನ್ 1, ಕಂಡೀಷನ್ 2, ಕಂಡೀಷನ್ 3. ಸೊ ನೆಕ್ಸ್ಟ್ ಕಂಡೀಷನ್ ಏನಂದರೆ LTP ಶುಡ್ ಬಿ ಲಾಸ್ಟ್ ಸ್ಟೇಟೆಡ್ ಪ್ರೈಸ್ ಶುಡ್ ಬಿ ಗ್ರೇಟರ್ ದೆನ್ ಎಕ್ಸ್ಪೋನೆನ್ಷಿಯಲ್ ಮೂವಿಂಗ್ ಎವರೇಜ್ ಆಫ್ 100. ಸೊ ಅದನ್ನು ಅದೇ ಥರ ಇಲ್ಲಿ ನಾನು ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಸೊ ಎಲ್ಲಿದೆ 100, ಎಕ್ಸ್ಪೋನೆನ್ಷಿಯಲ್ ಮೂವಿಂಗ್ ಎವರೇಜ್ 100. ಓಕೆ, ನೆಕ್ಸ್ಟ್ ಥರ್ಡ್ ಕಂಡೀಷನ್ ಏನು ಮಾಡಿದ್ದೇನೆ ಅಂತಂದರೆ, ಸೊ LTP ಲಾಸ್ಟ್ ಸ್ಟೇಟೆಡ್ ಪ್ರೈಸ್ ಗ್ರೇಟರ್ ದೆನ್ 200. ಸೇಮ್ ಇದೇ ಥರ ಸೆಲೆಕ್ಟ್ ಮಾಡಿಬಿಟ್ಟು ಎಕ್ಸ್ಪೋನೆನ್ಷಿಯಲ್ ಮೂವಿಂಗ್ ಎವರೇಜ್ 200. ಸೊ ಸೆಲೆಕ್ಟ್ ಮಾಡಿದ್ದೀನಿ. ಸೊ ಸೆಲೆಕ್ಟ್ ಆದಮೇಲೆ, ಓಕೆ, ಒನ್ಸ್ ನೀವು ಸೆಲೆಕ್ಟ್ ಮಾಡಿದ್ಮೇಲೆ ಇಲ್ಲಿ ನೋಡಿ ಆಪ್ಷನ್ಸ್ ಸಿಗುತ್ತೆ. ಒಂದು ಆಲ್ ಕ್ರೈಟೇರಿಯಾ ಆರ್ ಎನಿ ಕ್ರೈಟೇರಿಯಾ. ಸೊ ನಾನೇನು ಸೆಲೆಕ್ಟ್ ಮಾಡ್ತೀನಿ ಅಂದರೆ ಆಲ್ ಸೆಲೆಕ್ಟ್ ಮಾಡ್ತೀನಿ. ನನಗೆ ಇದು 3 ಕಂಡೀಷನ್ ಫಿಕ್ಸ್ ಆಗಬೇಕು. ಸೊ ಫಸ್ಟ್ ಬಂದುಬಿಟ್ಟು ದ ಸ್ಟಾಕ್ ಶುಡ್ ಬಿ ಅಬೋವ್ 50 days ಮೂವಿಂಗ್ ಎವರೇಜ್, 100 days ಮೂವಿಂಗ್ ಎವರೇಜ್, 200 days ಎಕ್ಸ್ಪೋನೆನ್ಷಿಯಲ್ ಮೂವಿಂಗ್ ಎವರೇಜ್. ಸೊ ಇದ್ರ ಅಬೋವ್ ಇರಬೇಕು ಅಂತ ಕಂಡೀಷನ್ ಹಾಕಿದ್ದೀನಿ. ಗ್ರೇಟರ್ ದೆನ್ ಇಲ್ಲಿ ನೋಡಿ, ಇಲ್ಲೂ ಆಪ್ಷನ್ಸ್ ತುಂಬ ಇದಾವೆ ನಿಮಗೆ. ಓಕೆ, ಈಕ್ವಲ್ ಟು, ನಾಟ್ ಈಕ್ವಲ್ ಟು, ಗ್ರೇಟರ್ ದೆನ್ ಆರ್ ಈಕ್ವಲ್ ಟು, ಲೆಸ್ ದೆನ್ ಆರ್ ಈಕ್ವಲ್ ಟು, ಕ್ರಾಸ್ ಓವರ್, ಕ್ರಾಸ್, ಅಂಡರ್, ಇನ್ಸೈಡ್. ಓಕೆ, ಸೊ ನಾನು ಏನು ಮಾಡಿದ್ದೀನಿ, ಗ್ರೇಟರ್ ದೆನ್ ಹಾಕಿದ್ದೀನಿ. ಸೊ ನನಗೆ ಈ ಕಂಡೀಷನ್ಸ್ನ ಅಪ್ಲೈ ಮಾಡಿದ್ದೀನಿ ಇಲ್ಲಿ. ಸೊ ಗೊತ್ತಾಯ್ತಲ್ವಾ, LTP ಗ್ರೇಟರ್ ದೆನ್ ಎಕ್ಸ್ಪೋನೆನ್ಷಿಯಲ್ ಮೂವಿಂಗ್ ಎವರೇಜ್ ಆಫ್ 50. ಸೊ ನಾನು ಏನು ಮಾಡ್ತೀನಿ, ಆಲ್ ಕ್ರೈಟೇರಿಯಾ ಮ್ಯಾಚ್ ಆಗಬೇಕು, ಸೇವ್ ಆ್ಯಂಡ್ ಸ್ಕ್ಯಾನ್ ಅಂತ ಕೊಡ್ತೀನಿ. ಸೊ ಇವಾಗ ಏನಾಯಿತು, ಸ್ಕ್ಯಾನ್ ಆಯಿತು, ಕರೆಕ್ಟ್ ಅಲ್ವಾ. ಸೊ ಇಲ್ಲಿ ನೋಡಿ ತುಂಬ ಕಂಪ್ನಿ ಸಿಗ್ತಾವೆ ನಿಮ್ಗೆ. ಇವಾಗ ಈ ಕಂಡೀಷನ್ಸ್ ಮೀಟ್ ಆಗೋದು ಇದೆಲ್ಲ ಕಂಪ್ನಿ ಲಿಸ್ಟ್ ಬಂತು.
ಸೊ ಅದರಲ್ಲಿ ನೋಡಿ ಡೈಲಿ ಟೈಮ್ ಫ್ರೇಮ್ ಇದೆ. ಸೊ ನಾನು ಇಲ್ಲಿ ಏನು ಮಾಡ್ತೀನಿ ಅಂದರೆ, ಸೊ ಐ ವಿಲ್ ಸೆಲೆಕ್ಟ್ ಹಿಯರ್ ದ ಆಪ್ಷನ್ ಕಾಲ್ಡ್ ಆಸ್ ನಿಫ್ಟಿ. ಅಥವಾ ನಿಮ್ಗೆ ಯಾವ ಆಪ್ಷನ್ಸ್ ಬೇಕು, ನಿಮ್ಗೆ ಯಾವ ಪರ್ಟಿಕ್ಯುಲರ್ ಸೆಗ್ಮೆಂಟಿಗೆ ನೀವು ನೋಡ್ತಾ ಇದ್ರಲ್ಲ ಈ ಪರ್ಟಿಕ್ಯುಲರ್ ಸ್ಕ್ಯಾನರ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೋದು ನೀವು. ಹೇಗೆ ಐದರ್ ಸೆಲೆಕ್ಟ್ ಆಲ್ ಅಲ್ಲಿ ರಿಮೂವ್ ಮಾಡಿಬಿಟ್ಟು ನಿಫ್ಟಿ ಕೊಟ್ಬಿಟ್ಟು ಓಕೆ ಕೊಡ್ತೀನಿ. ಸೊ ಅವಾಗೇನಾಗುತ್ತೆ, ಈ ಪರ್ಟಿಕ್ಯುಲರ್ ಸ್ಟಾಕ್ಸ್ ಏನಿದಾವಲ್ವ ಕಂಡೀಷನ್ ಮೀಟ್ ಆಗ್ತಾ ಇದೆ. ಓಕೆ, ಇವಾಗ ನೋಡಿ ಎಕ್ಸಾಂಪಲ್ ಆಕ್ಸಿಸ್ ಬ್ಯಾಂಕ್. ಸೊ ಆಕ್ಸಿಸ್ ಬ್ಯಾಂಕ್ ಮೇಲೆ ಇದನ್ನು ನಾನು ಸ್ವಲ್ಪ ಈ ಕಡೆ ಇಡ್ತೀನಿ. ಹೋಪ್ ಇಟ್ ಈಸ್ ನಿಮಗೆ ಕ್ಲಾರಿಟಿ ಇದೆ ಅಂದ್ಕೊಂಡಿದ್ದೀನಿ ಇವಾಗ. ಸೊ ಇಲ್ಲಿ ನೋಡಿ, ಐ ವಿಲ್ ಕ್ಲಿಕ್ ಆನ್ ಆಕ್ಸಿಸ್. ನೋಡಿ ಆಲ್ ಅಬೋವ್ ಟ್ರೇಡ್ ಆಗ್ತಾ ಇದೆಯಾ? ಓಕೆ, ಸೊ ಆಲ್ ದ 3 ಕಂಡೀಷನ್ಸ್ ಆರ್ ಮೀಟಿಂಗ್, ದ ಪ್ರೈಸ್ ಇಸ್ ಟ್ರೇಡಿಂಗ್ ಅಬೋವ್. ಸೊ ನೆಕ್ಸ್ಟ್ ಕಮ್ಸ್ ಇಸ್ ಅದಾನಿ ಎಂಟರ್ಪ್ರೈಸಸ್. ಅದಾನಿ ಎಂಟರ್ಪ್ರೈಸಸ್ ನೋಡಿ ಲಾಸ್ಟ್ ಟ್ರೇಡೆಡ್ ಪ್ರೈಸ್ ಅಬೋವ್ ಟ್ರೇಡ್ ಆಗ್ತಾ ಇದೆಯಾ? ಅದಾನಿ ಪೋರ್ಟ್ಸ್ ಆಲ್ಸೋ ಅಬೋವ್. ಸೊ ನೆಕ್ಸ್ಟ್ ಬಜಾಜ್ ಆಟೋ ನೋಡಿ, ಬಜಾಜ್ ಆಟೋ ಟ್ರೇಡಿಂಗ್. ಸೊ ಇಲ್ಲಿ ನೋಡಿ ನಾನು ಇದನ್ನು ಸೆಲೆಕ್ಟ್ ಮಾಡಿದ್ದೀನಿ. ದಿಸ್ ಈಸ್ 200 ಡೇಸ್, ದಿಸ್ ಈಸ್ 100, ದಿಸ್ ಈಸ್ 50 ಅಲ್ವಾ? ಸೊ ನಾನು ಇಲ್ಲಿ ಕ್ರೈಟೇರಿಯಾನ ಆ್ಯಡ್ ಮಾಡಿದ್ದೀನಿ, 3 ಎಕ್ಸ್ಪೋನೆನ್ಷಿಯಲ್ ಮೂವಿಂಗ್ ಅವರೇಜ್ನ ಆ್ಯಡ್ ಮಾಡಿದ್ದೀನಿ. ಸೊ ಅದೇ ಥರ ಇಲ್ಲಿ ನೋಡಿ ಬ್ರಿಟಾನಿಯಾ, ಸಿ ನೆಕ್ಸ್ಟ್ ಸಿಪ್ಲಾ. ಸೊ ನೀವು ಎಲ್ಲ ಸ್ಟಾಕ್ಸ್ನ ನೀವು ನಿಫ್ಟಿಯಲ್ಲಿ ಯಾವ ಆಲ್ 50 ನೀಡ್ ನಾಟ್ ಗೋ ಆ್ಯಂಡ್ ಚೆಕ್. ಸೊ ಈ ಪರ್ಟಿಕ್ಯುಲರ್ ಏನು ನಾನು ಸ್ಕ್ಯಾನಿಂಗ್ ಹಾಕಿದ್ದೇನಲ್ಲ ಇದೆಲ್ಲ ಸ್ಟಾಕ್ಸು ಅದನ್ನು ಮ್ಯಾಚ್ ಆಗ್ತಾ ಇದೆ. ಸೊ ಲೆಟ್ ಅಸ್ ಟೇಕ್ ವಿಪ್ರೋ. ನೋಡಿ ವಿಪ್ರೋ ಆಲ್ಸೋ ಅಬೋವ್. ಅಲ್ಟ್ರಾಟೆಕ್ ಸಿಮೆಂಟ್ ದಟ್ ಇಸ್ ಆಲ್ಸೋ ಅಬೋವ್. ಓಕೆ, ಸೊ ಹೀಗೆ ನೀವು ಇದನ್ನು ಚೆಕ್ ಮಾಡ್ತಾ ಇದ್ದರೆ ಡೈಲಿ ಬೇಸಿಸಲ್ಲಿ ನಿಮಗೆ ಗೊತ್ತಾಗುತ್ತೆ. ಸೊ ನಿಮ್ಮದೇ ಆದಂಥ ಸ್ಕ್ಯಾನರ್ನು ನೀವು ಸೆಲೆಕ್ಟ್ ಮಾಡ್ಕೋಬೋದು. ಸೊ ನಾನು ಬೇಸಿಕ್ ಸ್ಕ್ಯಾನರ್ನ ಸೆಲೆಕ್ಟ್ ಮಾಡಿದ್ದೀನಿ. ನಿಮಗೆ ಯಾವುದು ಇದೆಯಲ್ಲ ನೋಡಿ, ಇದು ಪರ್ಟಿಕ್ಯುಲರ್ ಸ್ಟಾಕ್ SBI ಲೈಫ್ ಆಲ್ ಅಬೋವ್ ಕ್ರೈಟೇರಿಯಾ ಇಟ್ ಇಸ್ ಮೀಟಿಂಗ್. ಸೊ ರಿಲಯನ್ಸ್ ಇಂಡಸ್ಟ್ರೀಸ್ ಆಲ್ ಅಬೋವ್ ಕ್ರೈಟೇರಿಯಾ ಮೀಟಿಂಗ್. ನೋಡಿ ಟ್ರೇಡಿಂಗ್ ಅಬೋವ್ ದ ಪ್ರೈಸ್. ಸೊ ಕೆಲವು ಜನ ಏನು ಮಾಡ್ತಾರೆ ಅಂತಂದರೆ, ಆ್ಯಸ್ ಸೂನ್ ಆಸ್ ದ ಪ್ರೈಸ್ ಗೋಸ್ ಅಬೋವ್ ದ ಪ್ರೈಸ್ ಅಂದರೆ ಬೈ ಮಾಡ್ತಾರೆ. ಯಾಕೆ ಇದನ್ನು ಸೆಲೆಕ್ಟ್ ಮಾಡಿದ್ದೇನೆ ಅಂದರೆ, ಈಗ ನೋಡಿ ಆಲ್ವೇಸ್ ಇಟ್ ಟ್ರೈಸ್ ಟು ಗೋ ಅವೇ ಫ್ರಮ್ ದಿಸ್ ಲೈನ್, ದೆನ್ ಇಟ್ ವಿಲ್ ಕಮ್ ಬ್ಯಾಕ್ ಟು ದ ಸೇಮ್ ಲೈನ್. ಸೊ ಈ ಲೈನ್ಗೆ ಯಾವಾಗ ಇದ್ರ ಮೇಲೆ ಹೋಗುತ್ತಲ್ಲ ವಾಪಸ್ ಈ ಲೈನ್ ಟಚ್ ಆಗೋಕ್ಕೆ ಟ್ರೈ ಮಾಡ್ತಾ ಇರುತ್ತೆ. ಸೊ ನೋಡಿ ಇಲ್ಲಿ ಆ್ಯಸ್ ಸೂನ್ ಆಸ್ ಇಟ್ ಗೋಸ್ ಹೈ ಇಲ್ಲಿ, ಸೊ ಇಟ್ ಟ್ರೈ ಟು ಪುಲ್ ಬ್ಯಾಕ್ ಟು ದರ್ಸ್ ದಿಸ್ ಸೈಡ್. ನೋಡಿ ಇಲ್ಲಿ ಪುಲ್ ಆಯಿತು. ಸೊ ಒನ್ಸ್ ಇಟ್ ಕ್ರಾಸ್ ದಿಸ್ ಲೈನ್ ದೆನ್ ಇಟ್ ಗೋಸ್ ಅವೇ ಫ್ರಮ್ ದಿಸ್ ಲೈನ್. ಸೊ ಹಾಗೆ ಮೂವಿಂಗ್ ಅವರೇಜಸ್ನ ಸಿಂಪಲ್ ಬೇಸಿಸಲ್ಲಿ ಯೂಸ್ ಮಾಡ್ತಾರೆ ತುಂಬ ಜನ. ಸೊ ನಿಮಗೆ ನೀವು ಯಾವುದು ನಿಮ್ಮದು ಓನ್ ಅನಾಲಿಸಿಸ್ನ ಟೆಕ್ನಿಕಲ್ ಆಗಿ ಸೆಲೆಕ್ಟ್ ಮಾಡ್ತಾ ಇದ್ದೀರಲ್ಲ, ಸೊ ಆವಾಗ ಈ ಪರ್ಟಿಕ್ಯುಲರ್ ಸ್ಕ್ಯಾನರ್ ಯೂಸ್ ಮಾಡೋದು ಹೆಲ್ಪ್ಫುಲ್ ಆಗುತ್ತೆ ನಿಮಗೆ. ಸೊ ಹೇಗೆ ಮಾಡಬೇಕು ಅಂತ ನಾನು ಮತ್ತೆ ರಿಪೀಟ್ ಮಾಡ್ತೀನಿ. ಅಲ್ಲಿ ಜಸ್ಟ್ ನೀವು ಏನು ಮಾಡಬೇಕಂದ್ರೆ, ಆ್ಯಸ್ ಸೂನ್ ಆಸ್ ಯು ಲಾಗಿನ್ ಟು ಟ್ರೇಡ್ ಟೈಗರ್, ಗೋ ಟು ಟೂಲ್ಸ್ ಇಲ್ಲಿ. ಸೊ ಮೇಲೆ ನಿಮ್ಗೆ ಹೆಡರಲ್ಲಿ ಟೂಲ್ಸ್ ಅಂತ ಕಾಣುತ್ತೆ. ಸೊ ಟೂಲ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಮೈ ಸ್ಕ್ಯಾನರ್ ಅಂತ ಆಪ್ಷನ್ ಇದೆ ನೋಡಿ. ನಾನು ಇಲ್ಲಿ ತುಂಬ ಸ್ಕ್ಯಾನರ್ನ ಆ್ಯಡ್ ಮಾಡಿದ್ದೀನಿ. ಸೊ ಇಲ್ಲ ಅಂತಂದರೆ ನಿಮ್ಮದು ಯಾವುದು ಸ್ಕ್ಯಾನರ್ ಇವಾಗ ಸದ್ಯಕ್ಕೆ ಇಲ್ಲ ಅಂತಂದರೆ, ಸೊ ಯು ಗೋ ಟು ಟೂಲ್ಸ್, ಸೆಲೆಕ್ಟ್ ನ್ಯೂ ಆ್ಯಂಡ್ ಎಡಿಟ್ ಆರ್ ನ್ಯೂ. ಸೊ ಇಲ್ಲಿ ನೀವು ಒಂದು ನೇಮ್ ಕೊಡಿ. ಸೊ ಈ ಪ್ಯಾರಾಮೀಟರ್ಸ್ನ ಆ್ಯಡ್ ಮಾಡಿ, ಗೊತ್ತಾಯ್ತಲ್ಲ. ಸೊ ಏನಾದರೂ ಒಂದು ನೇಮ್ ಕೊಡಿ ನಿಮ್ಮದೇ ಆದಂಥ, ಯುವರ್ ಓನ್ ಗಿವ್ ಯುವರ್ ನೇಮ್ ಟೆಸ್ಟ್ ಸ್ಯಾಂಪಲ್ ಅಂತ. ಓಕೆ ಓಕೆ, ಸೊ ಟೆಸ್ಟ್ ಸ್ಯಾಂಪಲ್ ಆಯಿತು. ಸೊ ಆಲ್ ಸೆಲೆಕ್ಟ್ ಮಾಡಿದ್ದೀನಿ, ಡೈಲಿ ಟೈಮ್ ಫ್ರೇಮ್ ಸೆಲೆಕ್ಟ್ ಮಾಡಿದ್ದೀನಿ. ಸೊ ಇಲ್ಲಿ ನೀವು ಟೈಮ್ ಫ್ರೇಮ್ ಸೆಲೆಕ್ಟ್ ಮಾಡ್ಕೋಬೋದು. ಸೊ ನಾನು ಸೆಲೆಕ್ಟ್ ಮಾಡೋದು ಡೈಲಿ ಟೈಮ್ ಫ್ರೇಮ್ಗೆ. ಸೊ ಇಲ್ಲಿ ಇದೆಲ್ಲ ಕ್ರೈಟೇರಿಯಾಸ್ ಇದ್ದಾವೆ. ಓಕೆ, ಸೊ ಇನ್ನೊಂದು ಸಿಂಪಲ್ ನಾನು ಹೇಳ್ತೀನಿ ನೋಡಿ, ಲಾಸ್ಟ್ ರೇಟೆಡ್ ಪ್ರೈಸ್ ಸೆಲೆಕ್ಟ್ ಮಾಡ್ತೀನಿ. ಆಮೇಲೆ ಗ್ರೇಟರ್ ದೆನ್, ಓಕೆ, ಗ್ರೇಟರ್ ದೆನ್ ಆರ್ ಕ್ರಾಸ್ ಓವರ್ ಅಂತಲೂ ಸೆಲೆಕ್ಟ್ ಮಾಡ್ಬೋದು ನೀವು. ಓಕೆ, ಸೊ ನಾನಿಲ್ಲಿ ಏನು ಮಾಡ್ತೀನಿ, ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಕೊಡ್ತೀನಿ. ಓಕೆ, ಸೊ ಇಲ್ಲಿ ಬಂದುಬಿಟ್ಟು ನಾನು ಐ ವಿಲ್ ಸೆಲೆಕ್ಟ್ ದ ಆಪ್ಷನ್ ಕಾಲ್ಡ್ ಆಸ್ ಯಾವುದು, ಐ ವಿಲ್ ಗೋ ಫಾರ್ ರಿಲೇಟಿವ್ ಸ್ಟ್ರೆಂಗ್ತ್ ಇಂಡೆಕ್ಸ್ ಇದೆಯಾ, RSI. ಸೊ ಐ ವಿಲ್ ಗೋ ಹಿಯರ್, ಇಲ್ಲಿದೆಯಾ ನೋಡ್ತೀನಿ. ಓಕೆ, RSI ಇದೆ. ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು, ಸೊ ಇಲ್ಲಿ ಏನು ಮಾಡ್ತೀನಿ ಅಂದರೆ RSI ಬಂದುಬಿಟ್ಟು ಐ ವಿಲ್ ಪುಟ್ ಅಬೋವ್ 60. ಓಕೆ, ಅಬೋವ್ 60, ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 60. ಸೊ ಆ್ಯಡ್ ಮಾಡ್ತೀನಿ ನಾನು. ಓಕೆ, ಸೊ ಕ್ರೈಟೇರಿಯಾ 1 ಒಂದು RSI ಶುಡ್ ಬಿ ಗ್ರೇಟರ್ ದ್ಯಾನ್ 60. ಸೊ ನೆಕ್ಸ್ಟ್ ಇನ್ನೊಂದು ಕ್ರೈಟೇರಿಯಾ ಮಾಡ್ತೀನಿ,
ಇವಾಗ ಇದನ್ನು ರನ್ ಮಾಡ್ತೀನಿ. ಓಕೆ, ಡೈಲಿ ಟೈಮ್ ಫ್ರೇಮಲ್ಲಿ. ಸೊ ಶೋ ಆ್ಯಂಡ್ ಸೇವ್ ಆ್ಯಂಡ್ ರನ್. ಓಕೆ, ಸೊ ದೀಸ್ ಆಲ್ ಆರ್ ಸ್ಟಾಕ್ಸ್ ಆರ್ ಕಮಿಂಗ್ ಅಂಡರ್ ದಿ ಪರ್ಟಿಕ್ಯುಲರ್ ಸ್ಕ್ಯಾನರ್. ಸೊ ಲೆಟ್ ಅಸ್ ಚೆಕ್ ಮಾಡೋಣ ಅಲ್ವಾ. ಸೊ ನಾನು ಐ ವಿಲ್ ಗೋ ಟು ನಿಫ್ಟಿ, ಐ ವಿಲ್ ಅಂಟಿಕ್ ಆಲ್, ಸೆಲೆಕ್ಟ್ ದ ನಿಫ್ಟಿ. ಸೊ ಇವಾಗ ಏನು ಮಾಡ್ತೀನಿ ಅಂದರೆ ಇಲ್ಲೊಂದು ಸ್ಕ್ಯಾನರ್ ಹಾಕ್ತೀನಿ ನಾನು. ಏನು, ಸೊ ಈ ಸ್ಟಡೀಸ್ನ ಆ್ಯಡ್ ಮಾಡ್ತೀನಿ ಇಲ್ಲಿ. ಓಕೆ, ಐ ವಿಲ್ ಗೋ ಟು RSI ರಿಲೇಟಿವ್ ಸ್ಟ್ರೆಂಗ್ತ್ ಇಂಡೆಕ್ಸ್. ಸೊ ಓಕೆ, ಸೊ 14 days ಸೆಲೆಕ್ಟ್ ಮಾಡ್ತೀನಿ ಪೀರಿಯಡು. ಸೊ ಹಿಯರ್ ಐ ವಿಲ್ ಸೆಲೆಕ್ಟ್ 60, ಹಿಯರ್ ಐ ವಿಲ್ ಸೆಲೆಕ್ಟ್ 40. ಸೊ ಮಿಡಲ್ ಐ ವಿಲ್ ರಿಮೂವ್. ಓಕೆ, ಆ್ಯಂಡ್ ಸೇಮ್ ಇದೇ ಇರುತ್ತೆ. ಐ ವಿಲ್ ಇನ್ಕ್ರೀಸ್ ದ ಫಾಂಟ್ ಸೈಜ್, ಅಪ್ಲೈ. ಓಕೆ, ಸೊ ಇದನ್ನು ನಾನು ಸೆಲೆಕ್ಟ್ ಮಾಡಿದ್ದೀನಿ. ಲೆಟ್ ಅಸ್ ಚೆಕ್ ದಿಸ್. ಓಕೆ, ನೋಡಿ ಇಲ್ಲಿ ಅಪೋಲೋ ಹಾಸ್ಪಿಟಲ್ ಅಬೋವ್ 60 ಇದೆ, ಆಕ್ಸಿಸ್ ಬ್ಯಾಂಕ್ ಅಬೋವ್ 60 ಇದೆ, ಸಿಪ್ಲಾ ಅಬೋವ್ 60 ಟ್ರೇಡ್ ಆಗ್ತಾ ಇದೆ, ಡಿವಿಸ್ ಲ್ಯಾಬ್ ಅಬೋವ್ 60 ಟ್ರೇಡ್ ಆಗ್ತಾ ಇದೆ, HCL ಟೆಕ್ನಾಲಜಿ ಅಬೋವ್ 60 ಟ್ರೇಡ್ ಆಗ್ತಾ ಇದೆ. ನೋಡಿ, ದಿಸ್ ಇಸ್ ದ RSI. ಓಕೆ, ಸೊ ಇವಾಗ ನಾನು ನೀವು ಕೇಳ್ಬೋದು ಇಲ್ಲಿ ಸೊ ಹೇಗೆ ಅಂತ. ಸೊ ಇದು ನೋಡಿ RSI, ದಿಸ್ ಈಸ್ ದ ಲೈನ್ ಆಫ್ 60, ಇದು 40. ಸೊ ಯಾವಾಗ 60 ಅಬೋವ್ ಟ್ರೇಡ್ ಆಗ್ತಾ ಇದೆ ಅಂತ ದಟ್ ಈಸ್ ಗೋನ್ ಅಬೋವ್ ದ ಏನು ಹೇಳ್ಬೋದು, ಓವರ್ ಬಾಟ್ ಅಂತ ಹೇಳ್ಬೋದು, ಓವರ್ ಬಾಟ್ ಝೋನ್. ಸೊ ಅಪಾರ್ಚುನಿಟಿ ಇನ್ನೂ ಇದೆ ಮೇಲೆ ಹೋಗೋದಕ್ಕೆ. ಸೊ ದಿಸ್ ಈಸ್ ದ ಒನ್ ಕ್ರೈಟೇರಿಯಾ ಟು ವಾಚ್. ಸೊ ಇದೇ ಥರ ನೀವು ತುಂಬ ಓನ್ ಅನಲೈಸಿಸ್ನ ನೀವು ಆ್ಯಡ್ ಮಾಡ್ಬೋದು ಇಲ್ಲಿ. ಓಕೆ, ಸೊ ನಿಮ್ಮ ಓನ್ ಸ್ಕ್ಯಾನಿಂಗ್ ಮೆಥಡ್ನ ನೀವು ಸೆಲೆಕ್ಟ್ ಮಾಡ್ಕೋಬೋದು. ಹೋಪ್ ಇದೊಂದು ನಿಮಗೆ ವಿಡಿಯೋ ತುಂಬ ಹೆಲ್ಪ್ಫುಲ್ ಆಗುತ್ತೆ ಅಂದ್ಕೊಂಡಿದ್ದೀನಿ. ಸೊ ದಿಸ್ ಪರ್ಟಿಕ್ಯುಲರ್ ಆಪ್ಷನ್ ಇರೋದು ಶೇರ್ ಖಾನ್ ಟ್ರೇಡ್ ಟ್ಯಾಗರ್ ಪ್ಲ್ಯಾಟ್ಫಾರ್ಮಲ್ಲಿ ಟೂಲ್ಸ್ ಆಪ್ಷನ್ಸಲ್ಲಿದೆ. ಸೊ ಇದನ್ನು ನೀವು ಯುಟಿಲೈಸ್ ಮಾಡಿ. ಓಕೆ, ಸೊ ಹೋಪ್ ದಿಸ್ ಪರ್ಟಿಕ್ಯುಲರ್ ವಿಡಿಯೋ ವಿಲ್ ಹೆಲ್ಪ್ ಯು ಔಟ್ ಇನ್ ಸ್ಕ್ಯಾನಿಂಗ್ ಯುವರ್ ಓನ್ ಫೇವ್ರೆಟ್ ಟೆಕ್ನಿಕಲ್ ಟೂಲ್ ಬೇಸ್ಡ್ ಸ್ಕ್ಯಾನಿಂಗು ಫ್ರೀ ಆಫ್ ಕಾಸ್ಟಲ್ಲಿದೆ. ಸೊ ಯುಟಿಲೈಸ್ ದಿಸ್ ಆ್ಯಸ್ ಅ ಫುಲ್ಲೆಸ್ಟ್ ಅನ್ಕೋತೀನಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ and also give me a thumb impression. Okay, so thank you so much for watching this video till the end. So miss ಮಾಡದೆ ಸಬ್ಸ್ಕ್ರೈಬ್ ಮಾಡಿ ಚಾನಲ್ನ. ಆಮೇಲೆ ಡೂ ಕನ್ಸರ್ನ್ ಯುವರ್ ಓನ್ ಫೈನಾನ್ಷಿಯಲ್ ಫಾರ್ ಎನಿ ಇನ್ವೆಸ್ಟ್ಮೆಂಟ್ಸ್. ನಾನು ಇದು ಯಾವುದೇ ಟೆಕ್ನಿಕಲ್ಸ್ನ ನಾನು ನಿಮ್ಗೆ ಅಡ್ವೈಸೇ ಕೊಡ್ತಾ ಇಲ್ಲ. ಐ ಆಮ್ ನಾಟ್ ಅ ಸೆಬಿ ರಿಜಿಸ್ಟರ್ಡ್ ಅಡ್ವೈಸರ್. ಸೊ ಡೂ ಕನ್ಸರ್ನ್ ಯುವರ್ ಫೈನಾನ್ಷಿಯಲ್ ಅಡ್ವೈಸರ್ ನಿಮ್ಮ ಎಲ್ಲ ಇನ್ವೆಸ್ಟ್ಮೆಂಟ್ಸ್ಗೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಆಲ್ ದಿ ಬೆಸ್ಟ್. ಹ್ಯಾಪಿ ಇನ್ವೆಸ್ಟ್ಮೆಂಟ್ಸ್ ಆ್ಯಂಡ್ ಹ್ಯಾಪಿ ಟ್ರೇಡಿಂಗ್.